ಇನ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ನಾನೇನು ಗಂಗಾವತಿಯಿಂದ ಬಳ್ಳಾರಿಗೆ ಬರೋದಕ್ಕಿಂತ ಕೆಲವೇ ಕ್ಷಣಗಳ ಮುಂಚೆ ಶ್ರೀರಾಮುಲವರು ಅವನು ಸತೀಶ್ ರೆಡ್ಡಿ ಅಲ್ಲಿ ಕುಂತಿದ್ದಾಗ ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಇಲ್ಲಿಂದ ಹೋಗ್ರಿ ಅಂತ ಹೇಳೋದನ್ನು ಆ ವಿಡಿಯೋ ಸುಮಾರು ಮೀಡಿಯಾಗಳೆಲ್ಲರೂ ಕೂಡ ಬಂದಿತ್ತು. ಅದಾದಮೇಲೆ ಅವನು ಸುಮಾರು ಬೀಪ್ ಮಾಡಿದ್ದೀವಿ ನಾವು. ಅಂದರೆ ಸುಮಾರು ಯಾವುದೇ ಒಂದು ರೀತಿಯಲ್ಲಿ ಕೂಡ ಕೇಳೋದಕ್ಕೆ ಸಾಧ್ಯನೇ ಆಗದೇ ಇರುವಂಥ ಒಂದು ಭಾಷೆಯಲ್ಲಿ ಶ್ರೀರಾಮುಲವ್ರನ್ನ ಬೈತಾ ಈ ಗನ್ಮ್ಯಾನ್ಗಳಿಗೆ ಅವನ ಹಿಂಬಾಲಕರೆಲ್ಲರಿಗೂ ಕೂಡ ಮತ್ತೆ ಶ್ರೀರಾಮುಲು ಸಿಗೋದಿಲ್ಲ, ಇವಾಗಲೇ ಮುಗಿಸ್ಬಿಡ್ರಿ ಅಂತೇಳಿ ಹಾಕಿ ಹೊಡೀರಿ ಅಂತೇಳಿ ಅವನು ಸತೀಶ್ ರೆಡ್ಡಿ ಹೇಳುವಂಥದ್ದು ವಿಡಿಯೋ ಬಂದಿರುವಂಥದ್ದು ಇರೋದು ಟೋಟಲ್. ನಿಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾನಲ್ಲ ಅದರಲ್ಲಿ ಎಲ್ಲ ಕೂಡ ಶ್ರೀರಾಮುಲು ಜಾತಿನ ಬಳಸ್ತಾನೆ ಇರ್ತಾನೆ. ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವನ ಜೊತೆಯಲ್ಲಿ ಇದ್ರಲ್ಲ ಸರಿಯಾದ ಸಮಯ ಇವಾಗ ಆಗ್ಬಿಟ್ರೆ ಸಿಗೋದಿಲ್ಲ ಅಂಥೇಳಿ ಕೆಟ್ಟ ಶ್ರೀರಾಮುಲು ಹೆಸರು ಜೊತೆ ಕೆಟ್ಟ ಶಬ್ದಗಳನ್ನ ಬಳಸ್ತಾನೆ ಅವನು ಮಾತಾಡಿದ್ದ. ಸತೀಶ್ ರೆಡ್ಡಿ ಮಾತಾಡಿ ಪ್ರೀ ಪ್ಲ್ಯಾಂಡಾಗಿ ಬಂದಿದ್ದಾರೆ ಅನ್ನೋದಕ್ಕೆ ಇವು ನಿಮಗೆ ಸಾಕ್ಷಿ. ಯಾವುದು ಕೂಡ ನಿಮಗೆ ಅಂದರೆ ಅಲ್ಲೇನು ಅವ್ರ ಮನೆ ಹತ್ರ ನಾವು ಹೋಗ್ತೀವಿ, ಬ್ಯಾನರ್ ಹಾಕಿಸೋ ಪ್ರಯತ್ನ ಮತ್ತೆ ಇನ್ನೊಂದು ಸಲ ಮಾಡೋಣ. ಸಂಜೆ ಮಧ್ಯಾಹ್ನದ್ದು ಪೊಲೀಸರು ಬಂದು ತೆಗೆಸಿದ್ರು, ಇವನಿಗೆ ನಾವೇ ಹೋಗೋಣ ಮತ್ತು ಅವ್ರು ಬಂದರೆ ಆ ಟೈಮ್ನಲ್ಲಿ ನಾವು ಅಂದ್ಕೊಂಡಿದ್ದು ನಾನು ಇಳಿದ ತಕ್ಷಣ ಫೈರಿಂಗ್ ಏನಾಗಿದೆ ನನ್ನ ಮೇಲೆ ಅನ್ನೋದು ಒಂದು ಕಡೆ, ಅಲ್ಲಿ ಶ್ರೀರಾಮುಲನ್ನೇ ಅವನು ಅಟ್ಯಾಕ್ ಮಾಡಂತ ಹೇಳ್ತಾನೆ. ಆ ಕ್ಷಣದಲ್ಲೇ ನಾನು ಬಂದಿರೋಂಥದ್ದು ಇಲ್ಲಿಗೆ ಕಾರಲ್ಲಿ. ಶ್ರೀರಾಮುಲಲ್ಲಿ ಏನು ಇಶ್ಯೂ ಮಾತಾಡ್ತಾ ಇದ್ದರೆ ನಾನು ಆ ಸ್ಪಾಟಲ್ಲೇ ನಾನು ಬಂದಲ್ಲಿ ಇಳಿದಿದ್ದೆ. ನಾನು ಆ ಟೈಮ್ನಲ್ಲಿ ಫೈರಿಂಗ್ ಆಗಿರುವಂಥದ್ದು. ಮತ್ತು ಅದೇ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ ಅವ್ರೇನು ಕೂಗಾಡಿದರು, ಆ ಟೈಮ್ನಲ್ಲಿ ಫೈರಿಂಗು. ಬಟ್ ಶ್ರೀರಾಮುಲು ಮೇಲೆ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಅವನು ಎಷ್ಟು ವಾಯ್ಸ್ ಹೋಗೋಂಗೆ ಕೂಗಾಡ್ತಾನೇ ಇದ್ದಾನೆ. ಅಂದರೆ ಅವನೇನು ದೊಡ್ಡ ಬ್ಯಾಡ್ರ ನಾಯಕ, ಅವನೇನು ಪಾಳೆಗಾರನ, ಅವನ ಹೊಡೀರೋ ಅಂತೇಳಿ ಅವನು ಕಂಟಿನ್ಯೂಸ್ ಕೂಗಾಡ್ತಾನೆ ಇದ್ದಾನೆ. ಯಾರೂ ಶ್ರೀರಾಮುಲು ಮೇಲೆ ಇದು ಮಾಡಲಿಕ್ಕೆ ಯಾರೂ ಧೈರ್ಯ ಮಾಡಲಿಲ್ಲ ಅಷ್ಟೇ. ಸೊ ನಾನು ಯಾವಾಗ ಬಂದು ಅವಾಗ ಫೈರಿಂಗ್ ಶುರುವಾಗಿತ್ತು. ನೋಡಿ, ಇದು ನಮಗೆಲ್ಲರಿಗೂ ಕೂಡ ನಾವು ಎಲ್ಲರೂ ಕೂಡ ಇದನ್ನು ಊಹಿಸ್ಕೊಂಡಿದ್ದೆ. ಅಂದರೆ ಜಸ್ಟ್ ಕಣ್ಣೊರೆಸೋ ತಂತ್ರಕ್ಕೆ ಇವಾಗ ನೋಡಿ, ಲೋಕಲ್ ಪೊಲೀಸ್ ಅವರು ಏನಿದ್ದಾರೆ, CID ಇಬ್ಬರೂ ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂಥವ್ರು. ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದರೆ ಅವರು ಇಷ್ಟೊತ್ತಿಗಾಗಲೇ ಬಂಧನ ಮಾಡಿಬಿಡಬೇಕಾಗಿತ್ತು, ಈ ಕ್ಷಣದಲ್ಲೇ ಬಂಧನ ಮಾಡಿಬಿಡಬೇಕಾಗಿತ್ತು. ಅಂದರೆ ಒಂದು MLA ಸಮಕ್ಷಮದಲ್ಲೇ, ಸತೀಶ್ ರೆಡ್ಡಿ ಸಮಕ್ಷಮದಲ್ಲಿ ಅವನೇ ಕೂಗಾಟ ಮಾಡಿ ಶ್ರೀರಾಮುಲನ್ನೇ ಹೊಡೆದು ಸಾಯಿಸಬೇಕು ಅನ್ನೋಂಥ ಒಂದು ಕೂಗಾಟ. ನಾನು ಬಂದ ತಕ್ಷಣ ಫೈರಿಂಗ್ ಮಾಡಿರೋಂಥ ಒಂದು ವಿಚಾರದಲ್ಲಿ ಸತೀಶ್ ರೆಡ್ಡಿನ ಅವನ ಬೆಂಬಲಿಗರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. 9 ಗಂಟೆ ಪ್ರಕರಣದಲ್ಲಿ ಭರತ್ ರೆಡ್ಡಿನ ಆ ಗನ್ಮ್ಯಾನ್ ಜೊತೆಯಲ್ಲಿ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. 10 ದಿನ ಆಯಿತು, 10 ಡೇಸ್ ಆಯಿತು. ಸೊ ಹಾಗಾಗಿ ಇವತ್ತು ಪೊಲೀಸರಂದರೆ CID ಇವರು ಏನು ಬೇರೆ ಅಲ್ಲ, ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ. ಇದರಲ್ಲಿ ಇಷ್ಟೊತ್ತಿಗೆ CIDಗೆ ಅವ್ರು ನಿನ್ನೆ ಕೊಟ್ಟಿದ್ದಾರೆ. ಟೋಟಲ್ ಮೀಡಿಯಾ ಮೂಲಕ ನಾವು ಪ್ರತಿಯೊಂದು ಹೇಳ್ತಾ ಇರೋದನ್ನು ವಿತ್ ವಿಡಿಯೋ ಎವಿಡೆನ್ಸು ಪ್ರೂಫು ನಾವು ಕೊಡ್ತಾನೇ ಇದ್ದೀವಿ ನಾವು. ಆದರೂ ಕೂಡ ಇಷ್ಟು ಸಾಕ್ಷಿಗಳು ಕಣ್ಮುಂದೆ ಇದ್ದು ಕೂಡ ಈ ಕ್ಷಣದವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ ಅನ್ನೋದು ವಿಪರ್ಯಾಸ. ಸೊ ಹಾಗಾಗಿ ಇದು CBIಗೆ ವಹಿಸಿದರೆ ಮಾತ್ರ ಇದರಲ್ಲಿ ನ್ಯಾಯ ಸಿಗುವಂಥದ್ದು. ಅಥವಾ ನಾವು CBI ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋಂಥ ಅವ್ರ ಪದ ಬಳಸ್ತಾ ಇರೋ ಕಾರಣ ಈಗಾಗಲೇ ಕೋರ್ ಕಮಿಟಿ ನಿರ್ಣಯ CBI ಇನ್ವೆಸ್ಟಿಗೇಷನು ಮತ್ತು ಸಿಂಗಲ್ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ನಾವು ಕೇಳಿದ್ದೀವಿ. ಐದರ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ CBI. ಸೊ ಅದನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ಕಾಲಯಾಪನೆ ಮಾಡ್ತಾ ಇರುವಂಥದ್ದು. ಸರ್, ತಾವು ಹಿರಿಯ ರಾಜಕಾರಣಿ. ಸೊ ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರದಿಂದಾಗಲೂ ಒಂದಿಷ್ಟು SIT CIDಗೆ ತನಿಖೆ ಕೊಟ್ಟಿರುವಂಥದ್ದು ಕಣ್ಮುಂದಿದೆ ಸರ್. ಸೊ ಅಂಥ ಸಂದರ್ಭದಲ್ಲಿ ನೀವು ಈಗ CID ಬೇಡ CBI ಬೇಕಂದ್ರೆ ನಿಮಗೂ ಕೂಡ ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಹೆಂಗೆ ನೋಡಿ. ಅದಕ್ಕೆ ಈ ಹಿಂದೆ ನಾನು ಹೇಳ್ತೀನಿ, ನಾನು ನಿಮಗೆ
ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಆವಾಗ ಅವರು CBI ಕೇಳಿದರು ನಮ್ಮ ಮೇಲೆ. ಅದಾದಮೇಲೆ ಕೋರ್ಟ್ ಮೂಲಕ CBI ವಿಚಾರಣೆಗೂ ಅವರು ಇದು ಮಾಡ್ಕೊಂಡು ಬಂದರು. ಇವತ್ತು ನಾವು CBIನ ಕೇಳ್ತಾ ಇದ್ದೀವಿ, ನೀವು ಕೊಟ್ಟಿಲ್ಲ ಅಂದರೆ ನಮಗೆ ಕೂಡ ಕಾನೂನು ಮಾರ್ಗಗಳಲ್ಲಿ ನಾವು ಹೈಕೋರ್ಟು ಸುಪ್ರೀಂ ಕೋರ್ಟ್ ಮಟ್ಟಕ್ಕೂ ನಾವು ಫೈಟ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಅದನ್ನು ಮೀರಿ ತಾವೇನು ಹೇಳಿದ್ದೀರಲ್ಲ, ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದೇ ಒಂದು ವಿಷಯ ಏನಂತಂದರೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇವತ್ತು ಒಂದು ನ್ಯಾಯಮೂರ್ತಿಗಿಂತ ದೊಡ್ಡದೇನೂ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇವತ್ತು ಇನ್ವೆಸ್ಟಿಗೇಷನ್ ಮಾಡಿಸಿ, ಇವತ್ತು ಈ ಘಟನೆ ಆದ ತಕ್ಷಣ ಮಾರನೇ ದಿನವೇ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ನಾವು ಇವತ್ತು ಯಾವುದೇ ಒಂದು ನೋಡ್ರಿ ಭಯ ಅನ್ನೋದು ಇಲ್ದಾಗೇನೆ ನಿಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಅತಿ ದೊಡ್ಡ ಒಬ್ಬ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಒಬ್ಬ ನಾಯಕನನ್ನು ಆಫ್ಟರ್ ಆಲ್ ಒಬ್ಬ ಸತೀಶ್ ರೆಡ್ಡಿ ಅನ್ನೋನು ಬಂದು ಇವಾಗ ಸಿಕ್ಕಿದ್ದೇನೆ ಮತ್ತೆ ಸಿಗೋದಿಲ್ಲ ಅಂತೇಳಿ ಬಳಸದೇ ಇರುವಂಥ ಪದಗಳೆಲ್ಲದನ್ನು ಕೂಡ ಬಳಸಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅವನು ಹೇಳುವಂಥ ಒಂದು ವಿಚಾರ. ನನ್ನ ಬಗ್ಗೆ ಫೈರಿಂಗ್ ಮಾಡಿ ಒಬ್ಬ ಶಾಸಕ ಮತ್ತು ಒಬ್ಬ ಮಾಜಿ ಸಚಿವ ಅನ್ನೋದು ಬಿಟ್ಬಿಡಿ, ಪ್ರೆಸೆಂಟ್ ಅಂತೂ ನಾನು ಒಬ್ಬ MLA ಆಗಿದ್ದೀನಿ. ಅದ್ರ ಮೇಲೇನು ಅವ್ರಿಗೇನು ಒಂದು ಕಂಪ್ಲೀಟ್ 10 days ಆದರೂ ಕೂಡ ನಿಶ್ಶಬ್ದವಾಗಿ ಸುಮ್ಮನೆ ದಿನಕ್ಕೊಮ್ಮೆ ಬಂದು ಏನೋ ಒಂದು ಇನ್ವೆಸ್ಟಿಗೇಷನ್ ರೂಪದಲ್ಲಿ ಇವಾಗ 10 ದಿನ ಟೈಮ್ ಪಾಸ್ ಮಾಡಿದರು. ಇವಾಗ CID ಅಂತ ಹೇಳುವಂಥದ್ದು, ಮತ್ತು ಅವರೊಂದು 10 ದಿನ ಟೈಮ್ ಪಾಸ್ ಮಾಡಿದರೆ ಇದು ವಿಷಯ ಕೂಲಾಗಿಬಿಡುತ್ತೆ ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ನಾಳೆ 17ನೇ ತಾರೀಕು ಈಗಾಗಲೇ ಹೋರಾಟದ ಬಗ್ಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ ನನಗೆ ನಮ್ಮ ರಾಷ್ಟ್ರೀಯ ವರ್ಕಿಂಗ್ ಪ್ರೆಸಿಡೆಂಟ್ ಬಗ್ಗೆ ಏನು ಹೊಸದಾಗಿ ಆಯ್ಕೆಯಾಗಿದ್ದಾರೆ ಸನ್ಮಾನ್ಯ ನಿತಿನ್ ಅವರು ನನಗೆ ಶುಭಾಶಯಗಳು ಹೇಳೋದ್ರೊಂದಿಗೆ ಕಂಪ್ಲೀಟ್ ನಮ್ಮ ಹೋರಾಟಕ್ಕೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ರಾಜ್ಯ BJP ನಾಯಕರುಗಳೆಲ್ಲ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಸೊ ನಾಳೆ ಅಂತಿಮವಾಗಿ ಎಲ್ಲ ಕಂಪ್ಲೀಟ್ ಪ್ಲ್ಯಾನಿಂಗ್ ಎಲ್ಲ ಆಗುತ್ತೆ. ನಾಳೆ ಬಳ್ಳಾರಿಯಿಂದಾಗಲಿ ಅಥವಾ ಬೆಂಗಳೂರಿಂದಾಗಲಿ ಪಕ್ಷ ಒಂದು ಹೋರಾಟದ ರೂಪುರೇಷೆಗಳನ್ನ ಅನೌನ್ಸು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವನು ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಒಂದು ಇನ್ನೂ ಇದರಲ್ಲಿ ಎಷ್ಟು ಪ್ಲ್ಯಾನಿಂಗ್ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಷಯಗಳು ಬಂದಿದೆ. ಆ ವಿಷಯಗಳನ್ನ ಈಗಾಗಲೇ ಅದನ್ನು ಆ ಕುಟುಂಬ ಸದಸ್ಯರಿಗೂ ತೊಂದರೆ, ರಾಜಶೇಖರ್ ಕುಟುಂಬ ಸದಸ್ಯರು ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನೂ ಕೆಲವೊಂದು ಯೋಚನೆ ಮಾಡ್ತಾಯಿದ್ದೀವಿ. ಅಷ್ಟು ದೊಡ್ಡ ಎವಿಡೆನ್ಸ್ಗಳು ಇನ್ನೂ ನಮ್ಮ ಮುಂದೆ ಬಂದಿರುವಂಥದ್ದು. ಸೊ ಇವತ್ತು ನಾಳೆ ಇನ್ನೂ ನೋಡೋಣ, ನಾವು ನೋಡಿ ಅದೇ ಇವತ್ತು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮೂಲಕ ಪಾದಯಾತ್ರೆ ಒಂದು ವಿಷಯದಲ್ಲಿ ಕಂಪ್ಲೀಟ್ ಒಂದು ರೂಟ್ ಮ್ಯಾಪ್ಗಳಾಗಿರಲಿ, ಪ್ಲ್ಯಾನಿಂಗ್ ಆಗಲಿ, ಯಾರ್ಯಾರು ಪಾಲ್ಗೊಳ್ಳೋದಾಗಲಿ, ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಪಾರ್ಟಿ ನಿನ್ನೆ ನಾನು ಹೋದಾಗ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಕಂಪ್ಲೀಟು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ರೂಟ್ ಮ್ಯಾಪ್ಗಳಿಂದ ಹಿಡಿದು ಎಲ್ಲದನ್ನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಯಾವ ಹಂತಕ್ಕೆ ಅದನ್ನು ನಾಳೆ ತೀರ್ಮಾನ ಮಾಡ್ತಾರೆ. ನಾಳೆ ತೀರ್ಮಾನ ಮಾಡಿ 17 ದಿನಾಂಕ ಅನ್ನೋದಂತೂ ಕ್ಲಿಯರಾಗಿ ಫಿಕ್ಸ್ ಆಗಿರೋಂಥದ್ದು. ಡೇಟ್ ಒಂದು ವೇಳೆ ಹೆಚ್ಚು ಕಡಿಮೆ ಅಂದರೆ ಒಂದು ದಿನ ಗೊತ್ತಿಲ್ಲ ಅಷ್ಟೇ ಆಗಲಿ, ಬಟ್ ಹೋರಾಟದ ವಿಷಯಗಳೆಲ್ಲದೂ ಕೂಡ ಕ್ಲಿಯರ್ ಆಗಿದೆ. ನಾಳೆ ಕಂಪ್ಲೀಟ್ ಪಿಕ್ಚರ್ ಡೇಟ್ ಸಮೇತ ಅದೇ ನಾನು ಹೇಳ್ತಾ ಇರೋದು. ಇವಾಗ ಸಮಾವೇಶ ನಂತರ ಒಂದು ಪಾದಯಾತ್ರೆ ರೂಟ್ ಆಗಲಿ ಇನ್ನೊಂದಾಗಲಿ ಯಾರ್ಯಾರು ಪಾಲ್ಗೊಳ್ಳುವಂಥ ಒಂದು ವಿಚಾರ ಆಗಲಿ, ನಾಯಕರುಗಳ ವಿಷಯದಲ್ಲಿ ಎಲ್ಲ ಹೇಗೆ ಏನು ಅನ್ನೋದು ಎಲ್ಲದರ ಬಗ್ಗೆ ಕೂಡ ನಾಳೆ ಕ್ಲಿಯರಾಗಿ ಪಕ್ಷದ ಕಡೆಯಿಂದನೇ ಘೋಷಣೆ ಆಗುತ್ತೆ. ಪಾದಯಾತ್ರೆ ಅನ್ನುವಂಥ ಸಂಸ್ಕೃತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ನಡೆದಿದ್ದೇನಾ? ಹಾಗೇನಾದರೂ ಇತ್ತು ಅಂತಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಒಂದಿಷ್ಟು ಕಾನೂನು ಅರಿವು ಅನ್ನೋದು ಇದ್ದಿದ್ದರೆ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದೇ MLA ಬ್ಯಾನರ್ ಕಟ್ಟಬೇಕು ಅಂತಂದರೆ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಅಧಿಕೃತವಾಗಿ ಪರ್ಮಿಷನ್ ಲೆಟ್ರ್ ತಗೊಂಡು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಬ್ಯಾನರ್ ಕಟ್ತಾ ಇದ್ದಾರೆ ಅಂತಂದರೆ ಪೊಲೀಸ್ ಒಂದು ಇನ್ಸ್ಪೆಕ್ಟರ್ನ ಬಂದೋಬಸ್ತನ್ನು ಕಳಿಸಿ ಬ್ಯಾನರ್ ಹಾಕಿದರೆ ಯಾರು ಬೇಡ ಅಂತ ಹೇಳ್ತಾ ಇದ್ರು. ಅದಕ್ಕೆ ರೌಡಿ ಗುಂಪುಗಳು ಕಲ್ಲು ಬಾಟಿಲು ಬೀರ್ ಬಾಟಿಲ್ಸು ಪೆಟ್ರೋಲ್ ಬಾಟಿಲ್ಸು ಸಾವಿರಾರು ಮಂದಿ ಜನ ಬಂದು ಮನೆ ಹತ್ರ ಗಲಾಟೆ ಮಾಡೋಂಥ ಅವಶ್ಯಕತೆ ಏನಿತ್ತು?
ಸರಿ, ಜಾತಿ ಬೈದು ಅವಾಚ ಪದ ಎಲ್ಲ ಬೈದಾರೆ ಅಂತ ಹೇಳಿದ್ರೆ, ರಾಮ್ಲು ಅವರು ಈಗ ಕಳೆದ 10 ದಿವಸಗಳಿಂದ ನಿರಂತರವಾಗಿ ಮಾಧ್ಯಮದ ಜೊತೆಗೆ ಸಂಪರ್ಕದಾಗಿದ್ದಾರೆ. ಆದರೆ ಎಲ್ಲೂ ಕೂಡ ಒಂದು ಬಾರಿನೂ ಹೇಳ್ಕೊಳ್ಳಿಲ್ಲ ಈ ಥರ ಬೈದರು ಅಂತ ಹೇಳಿ. ನಮಗೆ ನಿನ್ನೆ ಸಂಜೆನೇ ಬಂದಿರುವಂಥದ್ದು, ನಮಗೆ ಈ ವಿಡಿಯೋ ಬಂದಿರುವಂಥದ್ದು ನೋಡಿ. ಶ್ರೀರಾಮ್ಲವರು ಯಾವಾಗಲೂ ಕೂಡ ತನ್ನ ಜಾತಿನ ಅಡ್ಡ ಇಟ್ಕೊಂಡು ರಾಜಕೀಯವಾಗಿ ಬೆಳೆದಿರುವಂಥ ವ್ಯಕ್ತಿ ಶ್ರೀರಾಮ್ಲು ಅಲ್ಲ. ಶ್ರೀರಾಮ್ಲು ಒಬ್ಬ ವಾಲ್ಮೀಕಿ ನಾಯಕನಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ವಾಲ್ಮೀಕಿ ಜನಾಂಗದವರು, ನಮ್ಮ ಜನಾಂಗದಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬ ಯುವಕ ರಾಜ್ಯದಲ್ಲಿ BJP ಪಕ್ಷದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತೇಳಿ ಆ ಜನಾಂಗದವರು ಹೆಮ್ಮೆ ಪಟ್ಟಿರುವಂಥ ಒಂದು ವಿಚಾರ, ಜನಾಂಗದ ಪ್ರೀತಿ ಗಳಿಸ್ಕೊಂಡಿರೋಂಥ ವಿಚಾರ ಆಗಲಿ. ಶ್ರೀರಾಮುಲು ಒಬ್ಬ ರಾಜಕಾರಣಿಯಾಗಿ ಯಾವತ್ತೂ ಕೂಡ ಒಬ್ಬ ಸರ್ವ ಜನಾಂಗದ ಒಬ್ಬ ನಾಯಕನಾಗಿ ಬೆಳೆದಿರುವಂಥದ್ದು. ಮತ್ತು ಈ ವಿಡಿಯೋ ನಮಗೆ ಸಿಕ್ಕಿರುವಂಥದ್ದು ನಿನ್ನೆ ಸಂಜೆನೇ ನಮಗೆ ಬಂದಿರುವಂಥದ್ದು. ಈ ವಿಡಿಯೋ ನಮಗೆ ಬಂದಿರುವಂಥದ್ದು ನಿನ್ನೆ ಸಂಜೆ. ಅಷ್ಟವರೆಗೂ ಕೂಡ ನಮಗೆ ನೋಡಿ, ಇವಾಗ ಒಂದೊಂದು ದಿನ ಒಂದೊಂದು ವಿಡಿಯೋಗಳು ಬರ್ತಾಯಿದೆ. ಇದು ಕೂಡ ನೀವು ಈ ವಿಡಿಯೋ ಗಮನಿಸಿದರೆ ನೀವು ಅವ್ರ ಕಡೆಯಿಂದ ಏನು ಗುಂಪಿದೆ ಅಲ್ಲ, ಆ ಕಡೆಯಿಂದನೇ ವಿಡಿಯೋ ಸತೀಶ್ ರೆಡ್ಡಿದು ರೆಕಾರ್ಡಿಂಗ್ ಆಗಿರುವಂಥದ್ದು. 17ನೇ ತಾರೀಕು ಎಷ್ಟು ಜನ ಸೇರ್ಬೋದು? ಜಸ್ಟ್ ಅದನ್ನು ಅಂದರೆ ಕಂಪ್ಲೀಟ್ ಇಡೀ ಕರ್ನಾಟಕ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದು ವಿಷಯ. ವಿಶೇಷವಾಗಿ ನಿಮಗೆ ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಒಂದು ಜನರು ಈ ಒಂದು ಇದರಲ್ಲಿ ಪಾಲ್ಗೊಳ್ಳುವಂಥದ್ದು ಅನ್ನೋದು ಒಂದು ಯೋಚನೆ. ಬಟ್ ಆದರೆ ನಾನು ನಿಮಗೆ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ಕಳೆದ ಈ 10 ದಿವಸಗಳಲ್ಲಿ ಇವತ್ತು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಏನು ಬರ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಿಂದ ಕೂಡ ಜನರು ನಿರಂತರವಾಗಿ ಬಂದು ಈ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಅಂಥೇಳಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಒಂದು ಜಿಲ್ಲೆ ಅಂತಲ್ಲ, ಇಡೀ ಥ್ರೂಔಟ್ ನಿಮಗೆ ಕರಾವಳಿಯಿಂದ ಹಿಡಿದು, ಮಲೆನಾಡಿಂದ ಹಿಡಿದು, ಮಧ್ಯ ಕರ್ನಾಟಕದಿಂದ ಹಿಡಿದು, ದಕ್ಷಿಣ ಕರ್ನಾಟಕದಿಂದ ಹಿಡಿದು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅನ್ನುವಂಥ ವಿಷಯನೇ ಇಲ್ದಂಗೆ ಕಳೆದ 10 ದಿವಸಗಳಿಂದ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಜನ. ಬಟ್ ಆದರೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗದೇ ಇರೋಂಥ ಸಿಚುವೇಶನ್ ನೋಡ್ಕೋಬೇಕಾಗಿರೋ ಕಾರಣ ನಾಳೆ ಕರೆಕ್ಟಾಗಿ ಪಾರ್ಟಿ ಲೀಡರ್ಸು ಎಷ್ಟು ಮಂದಿ ಏನು ಸಂಖ್ಯೆ ಕೂಡ ಒಂದು ಇತಿಮಿತಿಗಳಲ್ಲಿ ಕಂಪ್ಲೀಟ್ ಒಂದು ರೂಪುರೇಷೆಗಳನ್ನು ನಾಳೆ ಬಿಡುಗಡೆ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.